ಫ್ಯಾಕ್ಟ್ ಚೆಕ್ ಮಾಡಿ ಬಿ ಜೆ ಪಿ ಯಾಕೆ ಫ್ಯಾಕ್ಟ್ ಚೆಕ್ ಮಾಡಬೇಕು? ಎಲೆಕ್ಷನ್ ಕಮಿಷನ್ಗೆ ಈಗ ಸ್ಪಷ್ಟವಾದಂಥ ಮಾಹಿತಿ ನಾವು ಕೊಟ್ಟಿದ್ದೀವಿ, ಫ್ಯಾಕ್ಟೆಲ್ಲ ಚೆಕ್ ಮಾಡೇ ಕೊಟ್ಟಿದ್ದೀವಿ. ಬಿ ಜೆ ಪಿಯವ್ರು ಏನು ಫ್ಯಾಕ್ಟ್ ಚೆಕ್ ಮಾಡ್ತಾರೆ ನನಗೆ ಗೊತ್ತಿಲ್ಲ, ಆಯಿತಾ? ಅದರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಈಗ ಈ ಥರದೆಲ್ಲ ಬೇರೆ ಅವ್ರು ಹೇಳ್ತಾ ಇದ್ದಾರೆ ಬೇರೆ ಕ್ಷೇತ್ರಗಳಲ್ಲಾಗಿದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಹಾಗಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನ್ ವೈಫಲ್ಯ ಅಲ್ಲೇ ಗೊತ್ತಾಗ್ತಾ ಇದೆಯಲ್ಲ. ಈ ಥರ ಮತದಾರರ ಪಟ್ಟಿಯಲ್ಲಿ ಇಷ್ಟೊಂದು ಬೇರೆ ಬೇರೆ ಕಡೆ ಕೂಡ ಆಗಿದೆ ಅಂತ ಅವ್ರಿಗೆ ಹೇಳಿದ ಮೇಲೆ ಎಲ್ಲೆಲ್ಲಿ ಯಾವ ಕ್ಷೇತ್ರದಲ್ಲಿ ಏನೇನಾಗಿದೆ ಅದನ್ನು ಕೂಡ ನೋಡಬೇಕಾಗ್ತದಲ್ಲ. ಸರ್, ಬಿಹಾರದಲ್ಲಿ ಏನು ಮತದಾರ ಪಟ್ಟಿ ಪರೀಕ್ಷೆನ ಮಾಡಿ ನಿನ್ನೆ ಇ.ಸಿ ಅವ್ರು ಬಿಟ್ಟಿದ್ದಾರೆ ಸರ್, ಅದರಲ್ಲಿ ಯಾವುದೇ ರೀತಿ ಆ ರೀತಿ ಆಗಿಲ್ಲ ಅಂತ ಹೇಳಿ ಸರ್. ನೋಡಿ, ಬಿಹಾರ ಬಗ್ಗೆ ಈಗಾಗಲೇ ಅದು ದೊಡ್ಡ ಚುನಾವಣೆ ಹತ್ತಿರದಲ್ಲಿದ್ದಾಗ ಅವರು ದೊಡ್ಡ ಪ್ರಮಾಣದಲ್ಲಿ ಸುಮಾರು 60-70 ಲಕ್ಷ ಮತದಾರರನ್ನು ಪಟ್ಟಿಯಿಂದ ಹೆಸರು ತೆಗಿತಾ ಇದ್ದಾರೆ. ಅನೇಕ ಜನ ಇದನ್ನು ಈ ರೀತಿಯಾಗಿ ಚುನಾವಣೆ ಹತ್ತಿರ ಇದ್ದಾಗ ಏಕದಮ್ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ತೆಗೆದಾಕಿದಾಗ ಎಷ್ಟೋ ಜನರ ಮತ ಹಕ್ಕನ್ನು ಕೂಡ ಕಸಿಯುವಂಥದ್ದು ಆಗ್ತಾ ಇದೆ. ಅದು ಆಗಬಾರ್ದು. ಇವತ್ತು ಚುನಾವಣಾ ಆಯೋಗದ ಬಗ್ಗೆ ಸಂಶಯ ಮೂಡಿರುವಂಥದ್ದು ಯಾಕೆಂತ ಹೇಳಿದ್ರೆ ಅವರ ನಡೆ ಮತ್ತು ಅವ್ರು ಯಾವ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಅದು ಇವತ್ತು ಒಂದು ಸ್ವಾಯತ್ತತೆ ಸಂಸ್ಥೆಯಾಗಿ ಸ್ವತಂತ್ರವಾಗಿ ಅವರು ನಡೆಸ್ಕೊಂಡು ಬರ್ತಾ ಇಲ್ಲ. ಎಲ್ಲ ವಿಚಾರದಲ್ಲೂ ಕೂಡ ಚುನಾವಣೆಯ ಸಂದರ್ಭದಲ್ಲಿ ಆಗುವಂಥ ಪ್ರಕ್ರಿಯೆಗಳಲ್ಲಿರ್ಬೋದು, ಚುನಾವಣೆಯ ದಿನಾಂಕ ನಿಗದಿ ಮಾಡೋದಿರ್ಬೋದು, ಚುನಾವಣೆ ಸಂದರ್ಭಗಳಲ್ಲಿ ನೀತಿ ಸಮಿತಿ ಉಲ್ಲಂಘನೆ ಆದಾಗ ಅದು ವಿರೋಧ ಪಕ್ಷದವ್ರ ಮೇಲೇ ಬೇರೆ ಥರ ಕ್ರಮ, ಬಿ ಜೆ ಪಿಯವ್ರ ಮೇಲೆ ಏನು ಕ್ರಮನೇ ತೊಗೊಳ್ಳೋದಿಲ್ಲ. ಈ ಥರ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಸಾಕಷ್ಟು ವಿಷಯಗಳ ಬಗ್ಗೆ ಈಗ ನಾವು ಮಾತಾಡ್ಕೊಂಡು ಬಂದಿದ್ದೀವಿ. ಚುನಾವಣಾ ಆಯೋಗ ಪಾರದರ್ಶಕವಾಗಿ ನಡ್ಕೋಬೇಕು. ಪಾರದರ್ಶಕತೆಯಿಂದ ಅವರು ನಡ್ಕೊಳ್ಳದೆ ಹೋದರೆ ಇದು ಭಾಳಷ್ಟು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತರುವಂಥ. ಅದೇ ರಾಹುಲ್ ಗಾಂಧಿಯವರು ಇವತ್ತು ಈ ವಿಷಯ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತ ಅಲ್ಲ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ಅದಕ್ಕೆ ಇದನ್ನು ಗಂಭೀರವಾಗಿ ಪರಿಗಣಿಸಿ ಅವರು ಇದರ ಬಗ್ಗೆ ಪ್ರತಿಕ್ರಿಯೆ ನೀಡಬೇಕು. ಮತ್ತು ವಿರೋಧ ಪಕ್ಷಗಳನ್ನು ಚುನಾವಣಾ ಆಯೋಗ ವಿರೋಧಿಗಳಂಥ ರೀತಿಯಾಗಿ ಚುನಾವಣಾ ಆಯೋಗ ಆ ರೀತಿಯಾಗಿ ವರ್ತಿಸಬಾರ್ದು. ಏನೇನು ಅಂಶಗಳು ನಿನ್ನೆ ಮೊನ್ನೆ ರಾಹುಲ್ ಗಾಂಧಿ ಹೇಳಿದ್ದಾರೆ ಅದಕ್ಕೆ ಸರಿಯಾದ ಸ್ಪಷ್ಟನೆ ನೀಡಲಿ. ಅದನ್ನು ನೀಡ್ತಾ ಇಲ್ಲ ಅವರು. ಸುಮ್ಮನೆ ಅಫಿಡೇವಿಟ್ ಕೊಡಿ, ಇನ್ನೊಂದು ಕೊಡಿ, ಮತ್ತೊಂದು ಕೊಡಿ, ಎಲ್ಲ ಆ ಥರ ಹಾರಿಕೆ ಉತ್ತರಗಳು ನಮಗೆ ಬೇಕಾಗಿಲ್ಲ. ಕರ್ನಾಟಕದಲ್ಲಿ ಸೋತಾಗ ಮತಗಳತನ ಆಗಿರಲಿಲ್ಲ, ನಂತರ ಮಹಾರಾಷ್ಟ್ರದಲ್ಲೂ ಕೂಡ MP ಸೀಟ್ಗಳು ಜಾಸ್ತಿ ಬಂದಿದೆ, ಅವಾಗ ಮತಗಳತನ ಆಗಿರಲಿಲ್ಲ. ಇವಾಗ ಯಾಕೆ ರಾಹುಲ್ ಗಾಂಧಿ ಅವ್ರಿಗೆ? ನೋಡಿ, ಈಗ ನಾವು ಸುಮ್ಮನೆ ಏನು ಮಾಹಿತಿ ಇಲ್ಲದೇ ಮಾತಾಡ್ತಾ ಇಲ್ಲ. ಸ್ಪಷ್ಟ ಮಾಹಿತಿಯನ್ನು ತಗೊಂಡು ಅದರಲ್ಲೂ ಕೂಡ 6 ತಿಂಗಳು 7-8 ತಿಂಗಳು ಅದರ ಬಗ್ಗೆ ಅಷ್ಟು ಸುಲಭ ಇಲ್ಲ. ಅದನ್ನು ಮಾಡಿ ಎಲ್ಲ ಡೇಟಾವನ್ನು ಮಾಹಿತಿಗಳನ್ನು ರಾಹುಲ್ ಗಾಂಧಿಯವರು ಸ್ಪಷ್ಟವಾಗಿ ಮುಂದೆ ಇಟ್ಟಿದ್ದಾರೆ. 1 ಲಕ್ಷ ಮತದಾರರು ಯಾರು, ಅದರಲ್ಲಿ ಆಗಿರುವಂಥ ಅವ್ಯವಹಾರ ಏನು ಅಂತ ಸ್ಪಷ್ಟವಾಗಿ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅದಕ್ಕೆ ಉತ್ತರ ಕೊಡಲಿ. ಸುಮ್ಮನೆ ನೀವು ಬೇರೆ ಬೇರೆದೆಲ್ಲ ಕೇಳ್ಕೊಂಡು ಕೂತ್ಕೊಂಡ್ರೆ